ಸಲ 2024 ನಮ್ಮ 4th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಹೊರಟಿದ್ದು ತ್ರಿವಿಕ್ ರೆಸಾರ್ಟಿಗೆ. ಈ ರೆಸಾರ್ಟ್ ಇರೋದು ಚಿಕ್ಕಮಂಗ್ಳೂರಲ್ಲಿ. ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಆನ್ ದ ವೇ ದಾರಿಯಲ್ಲೇ ಟಿಫನ್ ಮುಗಿಸಿ ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂತಂದ್ರೆ ಸುತ್ತ ಕಾಡು, ಎಲ್ಲಿ ನೋಡಿದ್ರು ಗ್ರೀನರಿ ಇರುತ್ತೆ. ಮುಳ್ಳಯ್ಯನಗಿರಿ ಬೆಟ್ಟದ ತಪ್ಪಲಲ್ಲಿ ಇರೋದ್ರಿಂದ ಯಾವಾಗಲೂ ಇಲ್ಲಿ ಕೋಲ್ಡ್ ವೆದರೇ ಇರುತ್ತೆ. ವಿ ರೀಚ್ಡ್ ಆರ್ ಡೆಸ್ಟಿನೇಷನ್. ತುಂತುರು ಮಳೆ ಬೀಳ್ತಿತ್ತು, ವೆದರ್ ಕೂಡ ಫುಲ್ ತಣ್ಣಗಿತ್ತು. ವಿ ವರ್ ಜಸ್ಟ್ ಎಂಜಾಯಿಂಗ್ ದ ನೇಚರ್ ದೇರ್. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಹೂವಿನ ಮಾಲೆ ಹಾಕಿ ಬೊಟ್ಟೆಲ್ಲ ಇಟ್ಟು ಫುಲ್ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ರಿಸೆಪ್ಷನ್ ಇಂದ ಹೊರಗಡೆ ವ್ಯೂ ಇಷ್ಟು ಬ್ಯೂಟಿಫುಲ್ ಆಗಿತ್ತು. ವೆಲ್ಕಮ್ ಡ್ರಿಂಕ್ ಅಂತ ಒಂದು ಹರ್ಬಲ್ ಟೀ ಕೊಟ್ಟರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಮಹೇಶ್ ಅಂತೂ ವಿ ವರ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದ ಹೋಲ್ ಪ್ರಾಪರ್ಟಿ. ಆ್ಯಂಡ್ ನಾನಂತೂ ಮಹೇಶ್ಗೆ ಇಡೀ ದಿನದಲ್ಲಿ ಒಂದು 100 ಟೈಮ್ಸ್ ಆದರೂ ಆ್ಯನಿವರ್ಸರಿ ವಿಶ್ ಮಾಡ್ತಿದ್ದೆ. ಇಲ್ಲಿರೋ ಅಮ್ಯುನಿಟೀಸ್ ಬಗ್ಗೆ ಆ್ಯಂಡ್ ನಮ್ಮ ನೆಕ್ಸ್ಟ್ 3 days ಪ್ಲಾನ್ ಬಗ್ಗೆ ನಮಗೆ ಕಂಪ್ಲೀಟ್ ಬ್ರೀಫ್ ಕೊಟ್ಟು ನಮ್ಮನ್ನ ರೂಮ್ ಕಡೆ ಕರ್ಕೊಂಡು ಹೋದ್ರು. ಈ ಪ್ರಾಪರ್ಟಿ ಒಳಗಡೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಇವ್ರ ವೆಹಿಕಲ್ನ ಯೂಸ್ ಮಾಡಬೇಕು. ಬಿಕಾಸ್ ಎಲ್ಲ ಪ್ಲೇಸ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ. ನೌ ಇಟ್ಸ್ ಟೈಮ್ ಫಾರ್ ಆರ್ ರೂಮ್ ಟೂರ್. ರೂಮ್ ಅಂತೂ ತುಂಬಾ ಆಸ್ಥೆಟಿಕ್ ಆಗಿತ್ತು. ಆ್ಯಂಡ್ ನಮಗಂತೂ ಅಲ್ಲಿರೋ ವೈಬ್ಸ್ ಯಾವ ಥರ ಫೀಲ್ ಕೊಡ್ತಿತ್ತು ಅಂದರೆ ಯಾವುದೋ ಒಂದು ಐಲ್ಯಾಂಡಲ್ಲಿ ನಾವಿಬ್ಬರು ಕಳೆದೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಎಂಟ್ರಿ ಆಗಿದ ತಕ್ಷಣ ಸಿಟ್ಔಟ್ ಏರಿಯಾ ಸಿಗುತ್ತೆ. ಆ್ಯಂಡ್ ಸಿಟ್ಔಟ್ ಏರಿಯಾದಲ್ಲಿ ಅವ್ರು ಒಂದು ಪುಟ್ಟು ಕೇಕ್ ಮೇಲೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಬರೆಸ್ಬಿಟ್ಟು ಇಟ್ಟಿದ್ರು. ಯಾಕಂದರೆ ರೂಮಲ್ಲಿ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಬೇಕಂತ ನಾನು ಮಹೇಶ್ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮತ್ತು ಮಹೇಶ್ ಬಕೆಟ್ ಲಿಸ್ಟಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಪ್ರಾಪರ್ಟೀಸ್. ಅದರಲ್ಲಿ ತ್ರಿವಿಕ್ ಕೂಡ ಒಂದ್ಸಲ ರೆಸಾರ್ಟ್ ಒಳಗಡೆ ಎಂಟ್ರಿ ಆದರೆ ನೀವು ಯಾವುದೇ ಕಾರಣಕ್ಕೂ ಆಚೆ ಹೋಗೋ ಅನಿವಾರ್ಯತೆಯೇ ಬರಲ್ಲ. ಬಿಕಾಸ್ ಎಲ್ಲ ಥರ ಏನೇ ಅವಶ್ಯಕತೆ ಇದ್ದರೂ ಎಲ್ಲ ಥರ ವಸ್ತುಗಳು ನಿಮ್ಗೆ ಇಲ್ಲೇ ಸಿಗತ್ತೆ. ಸೊ ನಮ್ಮ ಬ್ಯುಸಿ ಲೈಫಲ್ಲಿ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳೋದೇ ತುಂಬ ಕಡಿಮೆ. ಅದರಲ್ಲೂ ಈ ಥರ ಯಾವುದಾದ್ರೂ ವೆಕೇಷನ್ ನಾವು ಪ್ಲ್ಯಾನ್ ಮಾಡಿದ್ರೆ ಕಂಪ್ಲೀಟಾಗಿ ನಾವು ಹೊರಗಡೆ ಹೋಗೋದು, ಸುತ್ತಾಡೋದು, ಈ ಪ್ಲ್ಯಾನ್ಸ್ ಎಲ್ಲ ಏನೂ ಇಟ್ಕೊಳ್ಳಲ್ಲ. ಸ್ಟೇಕೇಷನ್ ಅಂತ ಬಂದರೆ ಇಲ್ಲಿ ರೆಸ್ಟ್ ಮಾಡೋದು, ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋದು, ಒಳ್ಳೊಳ್ಳೆ ತಿಂಡಿನ ತಿನ್ನೋದು, ಇಷ್ಟೇ ನಾವು ಮಾಡೋ ಕೆಲಸ. ನಾವು ರೂಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಬಾಲ್ಕನಿಯಲ್ಲಿ ನಮಗೊಂದು ಮಾಯಾಮೃಗ ಥರ ಇರೋ ಜಿಂಕೆ ಕೂಡ ಕಾಣಿಸ್ತು. ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿತ್ತು ಆ್ಯಂಡ್ ಹಸಿವು ಕೂಡ ಆಗಿತ್ತು. ಸೊ ವಿ ಹ್ಯಾವ್ ಆರ್ಡರ್ಡ್ ಸಮ್ ಸ್ಟಾರ್ಟರ್ಸ್. ನೇಚರ್ ಮಧ್ಯದಲ್ಲಿ, ನೇಚರ್ ಜೊತೆನೇ ಅಂತ ಹೇಳ್ಬೋದು, ಕೇಕ್ ಕಟ್ ಮಾಡಿ ನಾನು ಮತ್ತು ಮಹೇಶ್ ನಮ್ಮ 4ನೇ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ವೆದರ್ ಅಂತೂ ತುಂಬಾ ಚಿಲ್ಡ್ ಆಗಿತ್ತು. ಎಲ್ಲೂ ಹೊರಗಡೆ ಹೋಗೋಕ್ಕಂತೂ ಮನ್ಸು ಬರ್ತಿರಲಿಲ್ಲ. ಅದರಲ್ಲೂ ಬಾಲ್ಕನಿಯಲ್ಲಿ ಇದ್ದಿದ್ದಂಥ ಆ ವೈಬ್ಸು ನಮಗೆ ಎಲ್ಲೂ ಹೋಗ್ಬೇಕಂತ ಅನ್ನಿಸ್ತಿರ್ಲಿಲ್ಲ. ನಾನು ಮಹೇಶ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಒಬ್ರಿಗೊಬ್ರು ಹರಟೆ ಹೊಡ್ಕೊಂಡು ಹಳೆ ವಿಷಯಗಳನ್ನೆಲ್ಲ ಕೆದ್ಕೊಂಡು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟ್ರಸ್ಟ್ ಮೀ, ದಿಸ್ ವಾಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಟೈಮ್ ಆಫ್ ಅವರ್ ಲೈಫ್. ಸೊ ಈವ್ನಿಂಗ್ ಆಯಿತು, ನಮಗೆ ಡಿನ್ನರ್ ಡೇಟ್ ಕೂಡ ರೆಡಿ ಆಗಿತ್ತು. ಡಿನ್ನರ್ಗೆ ಅಂತ ಹೇಳಿ ಕಂಪ್ಲೀಟಾಗಿ ಸ್ವಲ್ಪ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿ ಟೇಬಲ್ ಅರೇಂಜ್ ಮಾಡಿದರು. ಇಟ್ ವಾಸ್ ರಿಯಲಿ ನೈಸ್. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಿಟ್ಟಿಯಾಗಿ ಮಾಡಿದರು. ಆ್ಯಂಡ್ ದೇ ಹ್ಯಾವ್ ಅರೇಂಜ್ಡ್ ಫಾರ್ ಅ ಕೇಕ್ ಆ್ಯಸ್ ವೆಲ್. ಸೊ ನಮ್ಮ ಡಿನ್ನರ್ ಒಳಗಡೆ ಇತ್ತು, ಬಟ್ ನಾವು ಇಲ್ಲ ಹೊರಗಡೆ ಪೂಲ್ ವ್ಯೂ ಅಲ್ಲಿ ಡಿನ್ನರ್ ಬೇಕು ಅಂತ ಹೇಳಿ ಅಗೇನ್ ಎಲ್ಲನೂ ಒಳಗಿಂದ ಹೊರಗಡೆಗೆ ಶಿಫ್ಟ್ ಮಾಡಿಸಿದ್ವಿ. ಆ ವೆದರಲ್ಲಿ ಸುತ್ತನೂ ಕಾಡು ಆ್ಯಂಡ್ ಪೂಲ್ ವ್ಯೂ ಅಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಸಲ ಕೇಕ್ ಕಟ್ ಮಾಡಿ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಂದು ಮಹೇಶ್ದು ಒಂದು ರೂಲ್ ಇದೆ, ಎವ್ರಿ ಇಯರ್ ಆ್ಯನಿವರ್ಸರಿಗೆ ವಿ ಹ್ಯಾವ್ ಟು ಪ್ಲ್ಯಾನ್ ಸಮ್ವೇರ್. ಮನೇಲಂತೂ ಇರಬಾರ್ದು, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ. ಸೊ ಮಹೇಶ್ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ತಾರೆ ಟು ಮೇಕ್ ಮೈ ಟ್ರಿಪ್ ವೆರಿ ಸ್ಪೆಷಲ್. ಮಹೇಶ್ ಪ್ಲ್ಯಾನ್ ಮಾಡೋ ಟ್ರಿಪ್ಪಲ್ಲಿ ಯಾವುದೇ ರೀತಿ ಕೊರತೆ ಇರಲ್ಲ. ಕಂಪ್ಲೀಟ್ ಟ್ರಿಪ್ ನಾನು ಎಂಜಾಯ್ ಮಾಡಬೇಕು ಆ ಥರನೇ ಪ್ಲ್ಯಾನ್ ಮಾಡಿರ್ತಾರೆ. ಸೆಲೆಬ್ರೇಷನ್ ಮುಗೀತು, ಊಟ ಕೂಡ ಮುಗೀತು. ಊಟದ ವಿಷಯಕ್ಕೆ ಬಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಫುಡ್ಡು ಕೇಳಿದ ಥರ ಎಲ್ಲ ಥರ ಸ್ಟಾರ್ಟರ್ಸ್, ಎಲ್ಲ ಥರ ಮೇನ್ ಕೋರ್ಸಸ್ ಕೊಟ್ಟರು. ಊಟ ಮುಗಿಸ್ಕೊಂಡು ರೂಮ್ ಕಡೆ ವಾಪಸ್ ಹೊರಟ್ವಿ. ಇದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಡೇ 1 ವ್ಲಾಗ್ ಆಗಿತ್ತು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಡೋಂಟ್ ಮಿಸ್ ಟು ಚೆಕ್ ಔಟ್ ಪಾರ್ಟ್ 2. ಥ್ಯಾಂಕ್ ಯು.